7ನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ. ಬಸವನ ಬಾಗೇವಾಡಿಯ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ನಡೆದ ಧರಣಿ ಸತ್ಯಾಗ್ರಹ ಇದು. ಬಸವನ ಬಾಗೇವಾಡಿಯ ಕುದುರೆ ಸಾಲವಡಿಗೆಯಲ್ಲಿ ರಸ್ತೆ ಅಗಲೀಕರಣ ನೆಪದಲ್ಲಿ ಮನೆಗಳನ್ನು ಧ್ವಂಸಗೊಳಿಸಿದ್ದನ್ನು ಖಂಡಿಸಿ ನಡೆದ ಧರಣಿ ಸತ್ಯಾಗ್ರಹ ಇದು. ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದಗೌಡ ದೊಡ್ಡಮನಿ ಭೇಟಿ ನೀಡಿ ಮಾತನಾಡಿದರು. ಸ್ಥಳೀಯ ಶಾಸಕರು ಹಾಗೂ ಪಿಡಬ್ಲ್ಯೂಡಿ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ರಸ್ತೆ ಅಗಲೀಕರಣ ನೆಪದಲ್ಲಿ ಕಳೆದ 2 ತಿಂಗಳುಗಳಿಂದ ಬಡವರ ದೀನ ದಲಿತರ ಮನೆಗಳನ್ನು ಏಕಾಏಕಿ ಧ್ವಂಸಗೊಳಿಸಿದ್ದು ಖಂಡನೀಯ ಎಂದು ಹೇಳಿದರು. ಬಡವರ ಹಾಗೂ ದೀನ ದಲಿತರಿಗೆ ಮಾಡಿದ ಘೋರ ಅನ್ಯಾಯ. ಮನೆಗಳನ್ನು ಕಳೆದುಕೊಂಡ ನಿರಾಶ್ರಿತರು ಈಗ ದಿಕ್ಕು ತೋಚದಂತಾಗಿದೆ. ಆ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಇಲ್ಲವಾದರೆ ನಾವು ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೆ ತಾವುಗಳು ಅನುವು ಮಾಡಿಕೊಡದೆ ಆ ನಿರಾಶ್ರಿತರಿಗೆ ಮನೆ ಕಟ್ಟಿಸಿಕೊಡುವ ಕೆಲಸ ಮಾಡಬೇಕು ಎಂದು ಹೇಳಿದರು. ಧರಣಿ ಸತ್ಯಾಗ್ರಹದಲ್ಲಿ ಮನೆಗಳನ್ನು ಕಳೆದುಕೊಂಡ ನಿರಾಶ್ರಿತ ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಂಡರು. ಇದೇ ಸಮಯದಲ್ಲಿ ಅಶೋಕ ಗೌಡ ಪಾಟೀಲ್, ಪ್ರಭುಗೌಡ ಲಿಂಗಾಳಿ, ರವಿ ಹಯ್ಯಾಳ್, ವಿನಯ್ ಕುಮಾರ್ ಪಾಟೀಲ್, ಗುರು ಗುಡಿಮಿನಿ, ಕಾಮೇಶ್ ಭಜಂತ್ರಿ, ನಜೀರ್ ಗುಡ್ನಾಳ್ ಮುಂತಾದವರು ಭಾಗವಹಿಸಿದ್ರು. ಡಿಟೇಲ್ ಆಗಿ ಹೇಳ್ತೀನಿ. ನಮ್ಮದೇ ಊರದವರು ನಾವೇ ಇಲ್ಲಿ ಮನಿ ಮಾತೈತಿ. ಇದೇನು ಪಕ್ಷಪಾತ ಇಲ್ಲ, ಯಾವುದೂ ಪಾರ್ಟಿ ಜೆಂಡಾ ಹಿಡ್ಕೊಂಡು ಬಂದಿಲ್ಲ. ಯಾವ್ದಾರ ಪಾರ್ಟಿ ನಾವು ಸಿಂಬಲ್ ಹಾಕಿವನ್, ಯಾವುದೂ ಹಾಕಿಲ್ಲ. ಯಾವ್ದಾರ ಪಾರ್ಟಿ ಪರವಾಗಿ ನಾವು ಮಾತಾಡ್ತೀವನ್ ಅದನ್ನೂ ಇಲ್ಲ. ಊರಿನ ಮಾತೈತಿ. ಊರಾಗ ಇಂಥ ಒಂದು ಸಮಸ್ಯೆ ಆಗ್ಯದ. ಊರಾಗ ಒಂದು ಅದನ್ನೇನದ 4 ಮಂದಿ ಕೂಡಿಸಿ ಕರೆದು ಬಗೆಹರಿಸೋ ಒಂದು ಸಣ್ಣ ಕೆಲಸ ಇತ್ತು. ನಮ್ದೊಂದು ಏನೇ ಇರಲಿ ಅದ್ರ ಸಲುವಾಗಿ ಬಡವರು ಸಾಯಿ ಹೊಡೆಯಂಥ ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಯಾರೋ ಒಂದು 4 ಮಂದಿ ಇವರು ಪಂಚಾಯತಿ ಮೆಂಬರ್ಗಳು ಹೇಳ್ತಾರ, ಯಾರೋ ಒಂದು PWD ಅಧಿಕಾರಿಗಳು ಹೇಳ್ತಾರ, ಇವರೆಲ್ಲ ಮಾತು ಕೇಳಿ ಇಂಥ ಒಂದು ಅನಾಹುತ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಇವ್ರು ಪಂಚಾಯತಿಯವರು ತಾವು ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ಕೊಂಡ್ಬಿಟ್ಟಾರ. ಮೊನ್ನೆ ಕೂಡ ಹೇಳಿದೆ, ಟರಾವ್ ಮಾಡ್ತಾರೆ. ಯಾರು ಪರ್ಮಿಷನ್ ಕೊಟ್ಟಿರಿ ಟರಾವ್ ಮಾಡ್ಲಿಕ್ಕೆ? ಟರಾವ್ ಮಾಡಿ PWD ನೋಟಿಸ್ ಕಳಿಸ್ತಾರ, ತೆರವುಗೊಳಿಸ್ರಿ ಅಂತೇಳಿ. ತಾವೇ ಒಂದು ಇದರಲ್ಲಿ ಬರೆದು ಕೊಟ್ಟಾರ. PWD ಅವ್ರದ್ದು ಏನೂ ಜಾಗ ಇಲ್ಲ ಅಂತ ತಾವೇ ಬರೆದು ಕೊಟ್ಟಾರ. ಇದು ಎಂಥ ವಿಪರ್ಯಾಸ! ಇದು ಏನು ಯಾರು ತುಗ್ಲಕ್ ದರ್ಬಾರಾಗಿದೆ. ಇವತ್ತೆಲ್ಲ ನಾವು ಬಹಳಷ್ಟು ಜನರಲ್ಲಿ ಕಣ್ಣಲ್ಲಿ ನೀರು ಬಂತು. ಅವ್ರಿಗೆ ಮಾಡಕ್ಕೆ ರಗಡ ಕೆಲಸ ಅದಾವ. ಆದ್ರೆ ನನ್ನವರು, ನಮ್ಮ ಊರವರು ಬಹಳಷ್ಟು ಜನ ಕಷ್ಟದಲ್ಲಿದ್ದಾರೆ. ಅಂಥವ್ರಿಗೆ ನಾನು ಸಹಾಯ ಆಗ್ಬೇಕಂತ ಹೇಳಿ ಪ್ರತಿ ದಿವಸ ಇಲ್ಲಿ ಬಂದು ಕುಂತಿರ್ತಾರೆ. ಇಂಥವ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಯಾರೋ ರೊಕ್ಕ ಕೊಟ್ಟಾರ, ರೊಕ್ಕ ಕೊಟ್ಟು ಇಲ್ಲಿ ಕುಡಿಸಿದಾರಂತ. ಏನು ಬೇರೆ ಕೆಲಸ ಇಲ್ಲ ನಮಗೆ, ಬರೀ ಇದನ್ನೇ ಮಾಡ್ಕೊಂಡು ಕೊಡೋದದ. ಮತ್ತು ಮೊನ್ನೆ ನಾವೆಲ್ಲ ಮಾತಾಡಿ ಹೋದಾಗ ಅವರು ಹಿಂಬಾಲಕರೆಲ್ಲ ಭಾಳಷ್ಟು ಮಂದಿ ಮಾತಾಡಿದರು, ಇವರು ಆಧಾರ್ ಕಾರ್ಡ್ ಆಪ್ರೇಷನ್ ಮಾಡ್ತಾರಂತ. ಆಧಾರ್ ಕಾರ್ಡ್ ತೊಗೊಂಡು ಬೇರೆ ಕಡೆ ಹೋಗಿ ಆಪ್ರೇಷನ್ ಮಾಡ್ಕೊಂಡು ಯಾರು ಬೇಡ ಅಂದ್ರೆ ನಿಮಗೆ ಏನು ನಾವು ಒಬ್ಬನೇ ಇದೀವಿ? ಯಾಕ್ರಿ ಅರವಿಂದ್ ಕುಲ್ಕರ್ಣಿಯವ್ರೆ ಮಾತಾಡೋದು ಅದಕ್ಕೊಂದು ಇತಿಮಿತಿ ಇರ್ಬೇಕು. ಯಾವ ರೀತಿ ನಾವು ಮಾತಾಡ್ಬೇಕಂತ ಹೇಳಿ ಅದಕ್ಕೆ 3 ಕಿಲೋಮೀಟರ್ ದಾಟಿ ಒಂದು ಜಾಗ ನೋಡ್ಯಾರ. ಆ ಜಾಗದೊಳಗೆ ಮನೆ ಕಟ್ಟಿ ಕೊಡ್ತೀನಿ ಅಂತ ಅಂದಾರ. ಅದು ಬೇಡ. ಸೊಸೈಟಿಯಿಂದ ಒಂದು ಚಲೋ ಹೊಲ ಅದ, ಅದು ಹೊಲ ಖರೀದಿ ಮಾಡ್ರಿ, ಎಲ್ಲರಿಗೆ ಪ್ಲಾಟ್ ಹಾಕಿ ಅದನ್ನ ಎಣ್ಣೆ ಮಾಡಿ ಅಲ್ಲಿ ಮನೆ ಕಟ್ಟಿ ಕೊಡುವಂಥ ಕೆಲಸ ನೀವು ಮಾಡ್ರಿ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ನಾನು ಅವರಿಗೆ ನಿವೇದನೆ ಮಾಡ್ಕೊತೇನೆ. ಭೇಟಿ ಆಗ್ಬೇಕು. ಆಮೇಲೆ ಇದ್ರೊಳಗೆ ಜಿಲ್ಲಾಡಳಿತ ಮತ್ತೆ ಪ್ರವೇಶಿಸಬೇಕು. ಸಂಬಂಧಿಸಿದ ಅಧಿಕಾರಿಗಳು ಏನು JCB ತೊಗೊಂಡು ಇಟಾಚಿ ತೊಗೊಂಡು ಏನು ಹೊಡೆದಾರಲ್ಲ, ಆ ಮನೆಗಳ ಬಡವರ ಹೃದಯಕ್ಕೆ ಟಚ್ ಮಾಡ್ಯಾರಲ್ಲ, ಅವ್ರ ಮೇಲೆ ಕ್ರಮ ಆಗಬೇಕು. ಆಮೇಲೆ ಅಲ್ಲಿ ನಮ್ಮ ಬೇಡಿಕೆ. ಆಮೇಲೆ ಜಿಲ್ಲಾಡಳಿತ ಪಂಚಾಯತ್ ಕಂಪಲ್ಸರಿ ಏನಪ್ಪ ಅಂತ ಮತ್ತೆ ಪ್ರವೇಶಿಸಿ ಈ ಒಂದು ನೊಂದವರ ಕಣ್ಣೀರು ಒರೆಸ್ಬೇಕು. ಇಂಥ ಹಬ್ಬದಾಗ ನಾವು ಕೂತೀವಪ್ಪ ಅಂತಂದ್ರೆ ಭಾಳ ನೋವು ಅಂತ ಸ್ಥಳಕ್ಕೆ ಬಂದೇ ಇಲ್ಲ ಅವರು. ಆಮೇಲೆ ಇರ್ತಾರ ವಸ್ತಿ ಆ ಸ್ಥಳ ಎಲ್ಲಿ ಏನೇನು ಹೊಡೆದು ಹಾಕ್ಯಾರ ಅಲ್ಲಿ ಬಂದೇ ಇಲ್ಲ. ನೋಡ್ಬೇಕಲ್ಲ, ಮಂದಿಗೆ ಮಾತಾಡಿಸ್ಬೇಕಲ್ಲ. ನಿಮ್ಗೆ ಪರಿಶೀಲನೆ ಶಾಸಕರಿದ್ದು ಅಲ್ಲೇ ಇದ್ಕೊಂಡು 4 ಮಂದಿ ಪಂಚಾಯತ್ ಮೆಂಬರ್ಗಳು ಮಾತು ಕೇಳ್ತಾರ. ನಾವು ನೂರಾರು ಎಕರೆ ಜಮೀನುಗಳು ಇದ್ದವ್ರು, ನಮ್ಮ ಪೂರ್ವಿಯಿಂದ ಬಂದವರು ಸಾಕಷ್ಟು ಹಿರಿಯರಿದೆ. ಅವ್ರಿಗೆ ಕರೆದು ಒಂದು ಮಾತಾಡಿಸೋ ಒಂದು ನೀವು ಬರೀ 4 ಮಂದಿ ಮೆಂಬರ್ಗಳು ಹೇಳೋಣ ಮಾಡ್ತಾರಂದ್ರೆ ಇದು ಎಂಥ ಬೇಜವಾಬ್ದಾರಿತನ ಕೇಳ್ತಾರೆ. ಆಯ್ತಾ, ನಾನು ಸಹಿ ತಗೋಬೇಕಾದ್ರೆ ನಮ್ಗ ನಾವ್ ಮನ್ಯಾಗ ಇದ್ದಿದ್ದಿಲ್ರಿ. ಮನ್ಯಾಗ ಇದ್ದಿದ್ದಿಲ್ಲ. ನಮ್ಮ ಮನೆಯವ್ರಿಗೆ ಏನಂದಾರಿ, ಕಂಪ್ಯೂಟರ್ ತಾರ ಯಾರ್ದದ ಅವ್ರಿಗೆ ನೀವು ಪರಿಹಾರ ನೀಡ್ತೇವೆ ಅಂತ ಹೇಳ್ಯಾರ್ರಿ. ನಾವು ಹೆಬ್ಬಟ್ಟಿನವ್ರಿ, ನೀವು ಬೆಳೆದ್ರು ಸಹಿ ಕೊಡ್ತೇವೆ, ಇನ್ನೊಬ್ರು ಬೆಳೆದ್ರು ಸಹ ನಮ್ಗೇನು ಓದಿಲ್ಲ ಬರ್ದಿಲ್ರಿ. ನಾವು ಬಿಳಿ ಹಾಳೆ ಮೇಲೆ ಸಹಿ ತಗೊಂಡಾರ. ಮತ್ತೊಂದು ಎಲ್ಲರ ಜನರು ಹಂಗೆ ಸಹಿ ತಗೊಂಡಾರ. ಯಾವುದೇ ನಿಯಮಗಳನ್ನು ಪಾಲಿಸದೇ ಒಂದು ನೋಟಿಸ್ ಕೊಟ್ಟು ಅವ್ರಿಗೆ ಸುಳ್ಳು ಹೇಳ್ಯಾರ. ಅವರು ದಿನ 2 ನೋಟಿಸ್ ಬರ್ತಾವು, ಅದ್ರಲ್ಲಿ ಉತ್ತರ ಕೊಡತ್ತೇಳಿ. ಅದು ಮೊನ್ನೆ ನೋಟಿಸ್ ಏನೇ 7 ದಿವಸ ಆನಂತರ 8 ದಿವಸಕ್ಕೆ ಇವ್ರು ಡೆಮಾಲಿಸಿ ಕೈ ತೊಗೊಂಡರು. ಮತ್ತು ಇಷ್ಟು ಆದರೂ ಕೂಡ ಜಿಲ್ಲಾಡಳಿತ ಇದಕ್ಕೆ ಮಧ್ಯ ಪ್ರವೇಶ ಮಾಡ್ಬೇಕಾಯ್ತು. ಈ ವಿಷಯದಾಗ 3 ಬಾರಿ DC ಅವ್ರಿಗೆ ಮಾತಾಡಿದೆವು ಮತ್ತು ಮನವಿನೂ ಕೊಟ್ಟಿದ್ದಾಗೆ ಅದ. ಮತ್ತು ZP COS ಅವರಿಗೂ ಕೂಡ ನಿನ್ನೆ ಮಾತಾಡಿದೆವು, ನಿನ್ನೆ ಮೊನ್ನೆ. ಅವ್ರಿಲ್ಲ, ನಾವು ಪ್ರಕ್ರಿಯೆ ನಡೆದತ್ತೆ. 2 ತಿಂಗಳು ಆದರೂ ಸಹಿತ ಜಿಲ್ಲಾಧಿಕಾರಿಗಳು ಇದಕ್ಕೇನು ಕೊಟ್ಟಿಲ್ಲ.
ನಿಮ್ಗೇನೋ ಹೇಳಿದಾರ ಗ್ರಾಮ ಸಭಾನೇ ಮಾಡಿಲ್ಲ. ಮೊದಲು ನಾವು ಯಾರಿಗೂ ಗ್ರಾಮ ಸಭೆ ಮಾಡಿಲ್ಲ. ನಾವೇ ಖುದ್ದಾಗಿ ಹೋಗಿ ಗ್ರಾಮ ಅವಾಗ ಯಾರು ಬರಲಿಲ್ಲ. ಅವಾಗ ಏನು ಅಧ್ಯಕ್ಷ ಉಪಾಧ್ಯಕ್ಷ PD ಅವ್ರು ಬರಲಿಲ್ಲ. PD ಅವರು DSP ಫೋನ್ ಮಾಡಿ ಕಳಿಸಿದ್ರು. ಅವಾಗ ನಾವು ಕೂಡಿದಾಗ ಏನು ಹೇಳಿದ್ವಿ, ನಾವು 55 ಗಂಟೆ ಅವಾಗ ಪ್ಲಾನ್ ತೋರಿಸಿದ್ವಿ. ಅಲ್ಲಿವರೆಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ರೋಡ್ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ, ಬರೀ ನೋಟಿಸ್ ಬಂದಿತ್ತು. ಎಲ್ಲ ನೋಟಿಸ್ ರೈತರು ಸರ್, ನೀವು ನೋಟಿಸ್ ಓದ್ಲಕ್ಕೆ ಯಾರಿಗೆ ಬರ್ತದೆ ಹೇಳ್ರಿ? ಯಾರಿಗಾರು ವಿದ್ಯಾವಂತರು ತೋರಿಸಿದ್ರೆ ನೋಟಿಸ್ ಅಂತ ಬರ್ತದೆ. ಅವಾಗೆ ನಾವು ಅದನ್ನು ಕೇಳಬೇಕಾಗ್ತದೆ. ಅದ್ರ ಹಿಂದಿನ ದಿವಸ ಗುರುತ ನಮ್ಗೆ ಇದು ಆಗ್ತದೆ.